15 ಜನ ಯೂತ್ಸ್ ರಾಮರಸ ಕುಡಿದಾದ್ಮೇಲೆ ಏನೇನು ಅವಾಂತರಗಳನ್ನ ಮಾಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದೇ ಈ ಒಂದು ಚಿತ್ರದಲ್ಲಿ ತೋರಿಸ್ತಾ ಇರುವಂತದ್ದು. ಒಂದ್ ಕಡೆ ಟೈಟಲ್ ಲಾಂಚ್ ಆಗೋ ಮುಂಚೆನೆ ಒಂದಿಷ್ಟು ವೇವ್ಗಳು ಹೋಗ್ತಾ ಇರತ್ತೆ, ತಲೆಬುರುಡೆ ಇರತ್ತೆ, ಮಾಟ ಮಂತ್ರ ಮಾಡಿರುವ ದೃಶ್ಯಗಳಿರತ್ತೆ. ಅದೆಲ್ಲ ಈ ಸಿನಿಮಾದಲ್ಲೂ ಇರುತ್ತಾ ಹೇಗೆ, ಅಥವಾ ಬರೀ ಅದನ್ನ ಗಿಮಿಕ್ಕ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಎಲ್ಲದೂ ಇರುತ್ತೆ. ನೀವು ಈ ಪಾತ್ರಕ್ಕೆ ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗಿದ್ದೀರಾ? ಅಫ್ಕೋರ್ಸ್ ಟ್ರೈನಿಂಗ್ ನಡೀತಾ ಇದೆ, ಕ್ಲಾಸಸ್ಗಳು ನಡೀತಾ ಇದೆ. ಅಂದ್ರೆ ಗಿರಿ ಸರ್ ಸೆಟ್ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗಿ ಸೈಕಲ್ ಹೊಡೆಯೋ ಬದಲು ಪ್ರಿಪ್ರೇಷನ್ ಅನ್ನೋದನ್ನ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಶೂಟಿಂಗ್ ಹೋಗೋಕ್ಕೂ 30 days ಎಲ್ಲ ಹೊಸಬ್ರಿರೋದ್ರಿಂದ ಎಲ್ಲರೂ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಸೆಟ್ಗೆ ಹೋದಾಗ ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಇಲ್ಲೇ ಪ್ರಿಪೇರ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋಂಥದ್ದು. ಸೊ ಅಫ್ಕೋರ್ಸ್ ನಾನು ರೆಡಿ ಆಗ್ತಾ ಇದ್ದೀನಿ. ಯಾಕಂದ್ರೆ ಮುಹೂರ್ತ ಯಾವಾಗ, ಶೂಟಿಂಗ್ ಯಾವಾಗ ಆರಂಭ? ಅದನ್ನ ಸದ್ಯದಲ್ಲೇ ಗುರು ಸರ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. 15 ಜನ ಯೂತ್ಸ್ ರಾಮರಸ ಕುಡಿದಾದ್ಮೇಲೆ ಏನೇನು ಅವಾಂತರಗಳನ್ನ ಮಾಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದೇ ಈ ಒಂದು ಚಿತ್ರದಲ್ಲಿ ತೋರಿಸ್ತಾ ಇರುವಂತದ್ದು. ಒಂದ್ ಕಡೆ ಟೈಟಲ್ ಲಾಂಚ್ ಆಗೋ ಮುಂಚೆನೆ ಒಂದಿಷ್ಟು ವೇವ್ಗಳು ಹೋಗ್ತಾ ಇರತ್ತೆ, ತಲೆಬುರುಡೆ ಇರತ್ತೆ, ಮಾಟ ಮಂತ್ರ ಮಾಡಿರುವ ದೃಶ್ಯಗಳಿರತ್ತೆ. ಅದೆಲ್ಲ ಈ ಸಿನಿಮಾದಲ್ಲೂ ಇರುತ್ತಾ ಹೇಗೆ, ಅಥವಾ ಬರೀ ಅದನ್ನ ಗಿಮಿಕ್ಕ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಎಲ್ಲದೂ ಇರುತ್ತೆ. ನೀವು ಈ ಪಾತ್ರಕ್ಕೆ ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗಿದ್ದೀರಾ? ಅಫ್ಕೋರ್ಸ್ ಟ್ರೈನಿಂಗ್ ನಡೀತಾ ಇದೆ, ಕ್ಲಾಸಸ್ಗಳು ನಡೀತಾ ಇದೆ. ಅಂದ್ರೆ ಗಿರಿ ಸರ್ ಸೆಟ್ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗಿ ಸೈಕಲ್ ಹೊಡೆಯೋ ಬದಲು ಪ್ರಿಪ್ರೇಷನ್ ಅನ್ನೋದನ್ನ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಶೂಟಿಂಗ್ ಹೋಗೋಕ್ಕೂ 30 days ಎಲ್ಲ ಹೊಸಬ್ರಿರೋದ್ರಿಂದ ಎಲ್ಲರೂ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಸೆಟ್ಗೆ ಹೋದಾಗ ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಇಲ್ಲೇ ಪ್ರಿಪೇರ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋಂಥದ್ದು. ಸೊ ಅಫ್ಕೋರ್ಸ್ ನಾನು ರೆಡಿ ಆಗ್ತಾ ಇದ್ದೀನಿ. ಯಾಕಂದ್ರೆ ಮುಹೂರ್ತ ಯಾವಾಗ, ಶೂಟಿಂಗ್ ಯಾವಾಗ ಆರಂಭ? ಅದನ್ನ ಸದ್ಯದಲ್ಲೇ ಗುರು ಸರ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. 15 ಜನ ಯೂತ್ಸ್ ರಾಮರಸ ಕುಡಿದಾದ್ಮೇಲೆ ಏನೇನು ಅವಾಂತರಗಳನ್ನ ಮಾಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದೇ ಈ ಒಂದು ಚಿತ್ರದಲ್ಲಿ ತೋರಿಸ್ತಾ ಇರುವಂತದ್ದು. ಒಂದ್ ಕಡೆ ಟೈಟಲ್ ಲಾಂಚ್ ಆಗೋ ಮುಂಚೆನೆ ಒಂದಿಷ್ಟು ವೇವ್ಗಳು ಹೋಗ್ತಾ ಇರತ್ತೆ, ತಲೆಬುರುಡೆ ಇರತ್ತೆ, ಮಾಟ ಮಂತ್ರ ಮಾಡಿರುವ ದೃಶ್ಯಗಳಿರತ್ತೆ. ಅದೆಲ್ಲ ಈ ಸಿನಿಮಾದಲ್ಲೂ ಇರುತ್ತಾ ಹೇಗೆ, ಅಥವಾ ಬರೀ ಅದನ್ನ ಗಿಮಿಕ್ಕ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಎಲ್ಲದೂ ಇರುತ್ತೆ. ನೀವು ಈ ಪಾತ್ರಕ್ಕೆ ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗಿದ್ದೀರಾ? ಅಫ್ಕೋರ್ಸ್ ಟ್ರೈನಿಂಗ್ ನಡೀತಾ ಇದೆ, ಕ್ಲಾಸಸ್ಗಳು ನಡೀತಾ ಇದೆ. ಅಂದ್ರೆ ಗಿರಿ ಸರ್ ಸೆಟ್ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗಿ ಸೈಕಲ್ ಹೊಡೆಯೋ ಬದಲು ಪ್ರಿಪ್ರೇಷನ್ ಅನ್ನೋದನ್ನ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಶೂಟಿಂಗ್ ಹೋಗೋಕ್ಕೂ 30 days ಎಲ್ಲ ಹೊಸಬ್ರಿರೋದ್ರಿಂದ ಎಲ್ಲರೂ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಸೆಟ್ಗೆ ಹೋದಾಗ ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಇಲ್ಲೇ ಪ್ರಿಪೇರ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋಂಥದ್ದು. ಸೊ ಅಫ್ಕೋರ್ಸ್ ನಾನು ರೆಡಿ ಆಗ್ತಾ ಇದ್ದೀನಿ. ಯಾಕಂದ್ರೆ ಮುಹೂರ್ತ ಯಾವಾಗ, ಶೂಟಿಂಗ್ ಯಾವಾಗ ಆರಂಭ? ಅದನ್ನ ಸದ್ಯದಲ್ಲೇ ಗುರು ಸರ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. 15 ಜನ ಯೂತ್ಸ್ ರಾಮರಸ ಕುಡಿದಾದ್ಮೇಲೆ ಏನೇನು ಅವಾಂತರಗಳನ್ನ ಮಾಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದೇ ಈ ಒಂದು ಚಿತ್ರದಲ್ಲಿ ತೋರಿಸ್ತಾ ಇರುವಂತದ್ದು. ಒಂದ್ ಕಡೆ ಟೈಟಲ್ ಲಾಂಚ್ ಆಗೋ ಮುಂಚೆನೆ ಒಂದಿಷ್ಟು ವೇವ್ಗಳು ಹೋಗ್ತಾ ಇರತ್ತೆ, ತಲೆಬುರುಡೆ ಇರತ್ತೆ, ಮಾಟ ಮಂತ್ರ ಮಾಡಿರುವ ದೃಶ್ಯಗಳಿರತ್ತೆ. ಅದೆಲ್ಲ ಈ ಸಿನಿಮಾದಲ್ಲೂ ಇರುತ್ತಾ ಹೇಗೆ, ಅಥವಾ ಬರೀ ಅದನ್ನ ಗಿಮಿಕ್ಕ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಎಲ್ಲದೂ ಇರುತ್ತೆ. ನೀವು ಈ ಪಾತ್ರಕ್ಕೆ ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗಿದ್ದೀರಾ? ಅಫ್ಕೋರ್ಸ್ ಟ್ರೈನಿಂಗ್ ನಡೀತಾ ಇದೆ, ಕ್ಲಾಸಸ್ಗಳು ನಡೀತಾ ಇದೆ. ಅಂದ್ರೆ ಗಿರಿ ಸರ್ ಸೆಟ್ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗಿ ಸೈಕಲ್ ಹೊಡೆಯೋ ಬದಲು ಪ್ರಿಪ್ರೇಷನ್ ಅನ್ನೋದನ್ನ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಶೂಟಿಂಗ್ ಹೋಗೋಕ್ಕೂ 30 days ಎಲ್ಲ ಹೊಸಬ್ರಿರೋದ್ರಿಂದ ಎಲ್ಲರೂ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಸೆಟ್ಗೆ ಹೋದಾಗ ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಇಲ್ಲೇ ಪ್ರಿಪೇರ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋಂಥದ್ದು. ಸೊ ಅಫ್ಕೋರ್ಸ್ ನಾನು ರೆಡಿ ಆಗ್ತಾ ಇದ್ದೀನಿ. ಯಾಕಂದ್ರೆ ಮುಹೂರ್ತ ಯಾವಾಗ, ಶೂಟಿಂಗ್ ಯಾವಾಗ ಆರಂಭ? ಅದನ್ನ ಸದ್ಯದಲ್ಲೇ ಗುರು ಸರ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್.